ಬಳ್ಳಾರಿ ಗ್ರಾಮೀಣ ಭಾಗದಲ್ಲೂ ಸಿಲಿಂಡರ್ ಗ್ಯಾಸ್ ಅಭಾವ ಉಂಟಾಗಿದೆ. ಗ್ಯಾಸ್ ಗೋಡೌನ್ ಮುಂದೆ ಸಾಲುಗಟ್ಟಿ ನಿಲ್ತಾ ಇದ್ದಾರೆ ಗ್ರಾಹಕರು. ತಾಲೂಕಿನ ಗಡಿಭಾಗದಲ್ಲಿ ತೀವ್ರಗೊಂಡಿರುವಂತಹ ಸಿಲಿಂಡರ್ ಅಭಾವ. ಬಳ್ಳಾರಿ ಆಂಧ್ರ ಗಡಿಭಾಗದಲ್ಲಿ ಸಿಲಿಂಡರ್ಗಾಗಿ ಜನ ಮುಗಿಬೀಳುತ್ತಿದ್ದಾರೆ. ಈಗ ಬೆಣಕಲ್ ಬಳಿ ಇರುವಂತಹ ಎಚ್ಪಿ ಗ್ಯಾಸ್ ಏಜೆನ್ಸಿ ಗೋಡೌನ್ ಮುಂದೆ ಜನ ಕ್ಯೂ ನಿಲ್ತಿದ್ದಾರೆ. ತಾಲೂಕಿನ ಗಡಿಭಾಗದಲ್ಲೂ ಕೂಡ ಈಗ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ, ಅಭಾವ ಉಂಟಾಗಿದೆ. ಹಾಗಾಗಿ ಇಲ್ಲೂ ಕೂಡ ಸಾಲುಗಟ್ಟಿ ಜನ ನಿಲ್ತಾ ಇದ್ದಾರೆ ಎಚ್ಪಿ ಗ್ಯಾಸ್ ಏಜೆನ್ಸಿ ಮುಂದೆ. ಬಳ್ಳಾರಿ ಗ್ರಾಮೀಣ ಭಾಗದಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಹಾಗಾಗಿ ಇಲ್ಲಿ ಬಳ್ಳಾರಿಯಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳಿದು. ಎಚ್ಪಿ ಗ್ಯಾಸ್ ಏಜೆನ್ಸಿ ಮುಂದೆ ಈ ರೀತಿಯಾಗಿ ಖಾಲಿ ಸಿಲಿಂಡರ್ಗಳನ್ನು ಹಿಡಿದುಕೊಂಡು ಸಾಲುಗಟ್ಟಿ ಈ ಒಂದು ಬಿಸಿಲಲ್ಲೇ ನಿಂತ್ಕೊಂಡಿದ್ದಾರೆ. ತಾಲೂಕಿನ ಗಡಿಭಾಗದಲ್ಲಿ ಸಿಲಿಂಡರ್ ಅಭಾವ ಯಾವ ಮಟ್ಟಕ್ಕಿದೆ ನೋಡಿ. ಬಳ್ಳಾರಿ ಆಂಧ್ರ ಗಡಿಭಾಗದಲ್ಲಿ ಸಿಲಿಂಡರ್ಗೋಸ್ಕರ ಜನ ಎಷ್ಟೇ ಬಿಸಿಲಿದ್ರು ಕೂಡ, ಮೊದಲನೇದಾಗಿ ಬಳ್ಳಾರಿ ಅಂತಂದ್ರೆ ಇನ್ನ ಯಾವ ಮಟ್ಟಕ್ಕೆ ಬಿಸಿಲಿರುತ್ತೆ ಅಂತ ಹೇಳಿ ನಾವು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಮಟ್ಟಕ್ಕೆ ಬಿಸಿಲಿರುತ್ತೆ. ಆದ್ರೆ ಸದ್ಯಕ್ಕೆ ಬಿಸಿಲು, ಚಳಿ ಅದೆಲ್ಲವೂ ಕೂಡ ಲೆಕ್ಕ ಬರ್ತಾ ಇಲ್ಲ. ಫೈನಲಿ ಏನು ಗ್ಯಾಸ್ ಸಿಗಬೇಕು ಅಷ್ಟೇ ಈಗ ಇರೋವಂಥದ್ದು. ಹಾಗಾಗಿ ಎಷ್ಟೇ ಬಿಸಿಲಿರಲಿ, ಏನೇ ಕೆಲಸ ಇರಲಿ, ಈ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಜನ ಹೀಗೆ ಗ್ಯಾಸ್ ಗೋಡೌನ್ಗಳ ಮುಂದೆ, ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಗ್ಯಾಸ್ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಿಂದ ಈಗ ಬಳ್ಳಾರಿ ಆಂಧ್ರ ಗಡಿ ಭಾಗದಲ್ಲಿ ಸಿಲಿಂಡರ್ಗೋಸ್ಕರ ಹಾಹಾಕಾರ ಶುರುವಾಗಿದೆ. ಇಲ್ಲೂ ಕೂಡ ಜನ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಸದ್ಯಕ್ಕೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗೋಗಿದೆ. ಈಗ ಬಳ್ಳಾರಿಯಲ್ಲೂ ಕೂಡ ನೋಡ್ತಾ ಇದೀವಿ, ಎಷ್ಟೇ ಬಿಸಿಲಿದ್ರು ಪಾಪ ಎಲ್ಲ ಸಿಲಿಂಡರ್ಗಳನ್ನ ಹಿಡ್ಕೊಂಡು ಲೈನ್ ಆಗಿ ಅಲ್ಲಲ್ಲೇ ನಿಂತಿದ್ದಾರೆ. ಇನ್ನು ಹೇಗೆ ಇಲ್ಲಿ ಯಾರಿಗೂ ಕೂಡ ಸ್ಟಾಕ್ ಸಿಗ್ತಾ ಇಲ್ವಾ ಅಥವಾ ಗ್ಯಾಸ್ ಸಿಗ್ತಾ ಇಲ್ವಾ? ಹೇಗೆ ಎಲ್ಲ ಏಜೆನ್ಸಿಯಲ್ಲೂ ಕೂಡ ಗ್ಯಾಸ್ಗಳು ಖಾಲಿ ಆಗಿದ್ದಾವ ಅಂತ? ರೋಶಿನಿ, ಇದೀಗ ಏನು ಒಂದು ಜಿಲ್ಲಾಡಳಿತ ಮತ್ತು ಸರ್ಕಾರ ಇದೀಗ ಯಾವುದು ಅಡಿಗೆ ಅನಿಲಕ್ಕೆ ಏನೋ ತೊಂದರೆ ಇಲ್ಲ, ನಿಮ್ಗೆ ಸರಾಗವಾಗಿ ಸಿಕ್ಕುತ್ತೆ, ಯಾರು ಕ್ಯೂ ನಿಂದಿರಬೇಡಿ ಅಂತ ಮಾತಿನ ವರಸೆಯಲ್ಲಿ ಹೇಳ್ತಿದ್ದಾರೆ. ಆದ್ರೂ ಕೂಡ ವಾಸ್ತವವಾಗಿ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ನಿಜಕ್ಕೂ ಕೂಡ ಇವತ್ತು ಸಿಲಿಂಡರ್ಗಳಿಗಾಗಿ ಇವತ್ತು ಜನರು ಪರದಾಡ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದರಲ್ಲೂ ಬಹುತೇಕ ಮಾಡಿ ಇವತ್ತು ಸಿಟಿನಲ್ಲೂ ಕೂಡ ಈಗ 20 ದಿನಗಳ ಮೇಲಾದ್ರೂ ಕೂಡ ಇವತ್ತು ಬುಕ್ಕಿಂಗ್ ಆಗ್ತಾ ಇಲ್ಲ, ಬುಕ್ಕಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ. ಅದಲ್ಲದೆ ಈ ಗ್ರಾಮೀಣ ಭಾಗದಲ್ಲಿ ನೀವು ಕಾಣ್ತಾ ಇರ್ತಕ್ಕಂಥದ್ದು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಒಂದು ಬೆಳಕಲ್ ಗ್ರಾಮ ಅಂತಕ್ಕಂಥದ್ದು. ನೀವು ನೋಡ್ತಾ ಇದ್ದೀರಾ, ಒಂದು ಗ್ಯಾಸ್ ಕೂಡ ಮುಂದೆ ಎಷ್ಟು ಒಂದು ಕಿಲೋಮೀಟರ್ ವರೆಗೂ ಹಿಂಗೆ ಕ್ಯೂ ಸಿಲಿಂಡರ್ಗಳನ್ನ ಇಟ್ಟು ಆ ಒಂದು ಬಿಸಿಲಿನ ತಾಪಕ್ಕೆ ತಡಿಲಾರದೆ ಹೋಗಿ ಒಂದು ಸಣ್ಣ ಪುಟ್ಟ ಮರದ ಶೆಲ್ಟರ್ಗಳಲ್ಲಿ ಜನರು ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತು ಇವಾಗ ಗ್ಯಾಸ್ ತಗೊಂಡೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು. ವಾಸ್ತವವಾಗಿ ಬಳ್ಳಾರಿಗೆ ಒಂದು 10,000 ಡೊಮೆಸ್ಟಿಕ್ ಸಿಲಿಂಡರ್ ಇವಾಗ ಇರ್ಬೇಕಾದಂತದ್ದು, ಆದ್ರೆ ಇವಾಗ 7,000ವರೆಗೂ ಸ್ಟಾಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಇವತ್ತು ಬುಕ್ಕಿಂಗ್ ಆಗ್ತಾ ಇಲ್ಲ. ಹಾಗಾಗಿ ಜನರು ನೀವು ತಂದು ಕೂಡ ಗೊಡವೆನೆ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಗ್ಯಾಸ್ ಏಜೆನ್ಸಿ ಮತ್ತೆ ಗ್ಯಾಸ್ ನ ಒಂದು ಗೋಡೌನ್ಗಳು ಏನಿದಾವೆ ಅದ್ರಗಳ ಮುಂದೆ ಇವತ್ತು ಸಾಲಾಗಿ ಹೋಗಿ ಗ್ಯಾಸ್ ಪಡಿಲಿಕ್ಕಾಗಿ ನಿಂತಿರ್ತಕ್ಕಂಥದ್ದು. ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.